ಎಲ್ಲ ಕಡೆ ತನಿಖೆ ಆಗಬೇಕಿದು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಕ್ರಾಸ್ನಲ್ಲಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಸಂಘದ ಹೆಸರಿನಲ್ಲಿ ಲೈಸೆನ್ಸ್ ಪಡೆದು ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ರೈತರ ಹೆಸರಿನಲ್ಲಿ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದು, ಮೋಸ ಮಾಡಿರುವುದು ತಿಳಿಯುತ್ತಿದ್ದಂತೆ ರೈತರೇ ನೇರವಾಗಿ ಕಂಪನಿಯವರಿಗೆ ದೂರು ನೀಡಿ ಕಂಪನಿಯವರನ್ನು ಕರೆಸಿಕೊಂಡು ಅಂಗಡಿ ಮೇಲೆ ದಾಳಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷಾಂತರ ರು ಬಂಡವಾಳ ಹೂಡಿ ಉತ್ತಮ ಬೆಳೆ ಬರಲೆಂದು ರೈತರು ನೀರಿನಲ್ಲಿ ಕರಗುವ ದುಬಾರಿ ಬೆಲೆಯ ರಸಗೊಬ್ಬರಗಳನ್ನು ಖರೀದಿ ಮಾಡಿ ಬೆಳೆಗಳಿಗೆ ಬಳಸುತ್ತಾರೆ. ಆದರೆ ಈ ವಂಚಕ ರಸಗೊಬ್ಬರದಲ್ಲಿ ಉಪ್ಪು, ಅಮೋನಿಯಂ ಸಲ್ಫೇಟ್ ಅನ್ನು ಮಿಶ್ರಣ ಮಾಡಿ ವಂಚನೆ ಮಾಡುತ್ತಿದ್ದ ಎನ್ನಲಾಗಿದೆ. ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಸಂಘದಿಂದ ಖರೀದಿ ಮಾಡಿದ್ದ ಗೊಬ್ಬರ ನಕಲಿ ಎಂದು ಎಂಕೆಪಿ ಗೊಬ್ಬರ ಬಾಯಲ್ಲಿಟ್ಟುಕೊಂಡು ಆತಂಕ ಸೃಷ್ಟಿಸಿದ್ದಾನೆ. ಎಂಕೆಪಿ ಮನು ಪೊಟ್ಯಾಷಿಯಂ ಬಾಯಲ್ಲಿಟ್ಟುಕೊಂಡ ರೈತ ಇಲ್ಲಿಂದ 5200 ಎಂಕೆಪಿ ರಸಗೊಬ್ಬರ ಖರೀದಿ ಮಾಡಿದ್ದ ರೈತ ಎನ್ನಲಾಗಿದ್ದು, ಖರೀದಿ ಮಾಡಿದ್ದ ಗೊಬ್ಬರದಲ್ಲಿ ಬರೀ ಉಪ್ಪು, ಯೂರಿಯಾ ಬಳಕೆ ಮಾಡಿ ರಸಗೊಬ್ಬರ ಮಾರಾಟ ಮಾಡಿದ್ದ ಎಂದು ಮಾರಾಟ ಮಾಡಿದ ಮಾಲೀಕನ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ. ಎಂಕೆಪಿ ಜೊತೆ ಮತ್ತಿತರ ನಕಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿ ಮಾಲೀಕ ಲೈಸೆನ್ಸ್ ಇಲ್ಲದ ರಸಗೊಬ್ಬರ ಮಾರಾಟ ಮಾಡ್ತಿದ್ದ. ಆದ್ರೆ ಇವರ ಲೈಸೆನ್ಸ್ ಮುಕ್ತಾಯದ ಬಳಿಕ ಗೊಬ್ಬರ ಮಾರಾಟ ಮಾಡ್ತಿದ್ರು. ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದು ಡೂಪ್ಲಿಕೇಟ್ ಅಂತ ಗೊತ್ತಾಗಿರೋದ್ರಿಂದ ನಾವು ಕಂಪನಿಯವ್ರನ್ನ ಕರೆಸಿ ಇಲ್ಲಿ ಅಂಗಡಿಯಲ್ಲೇ ಸಿಕ್ಕಿರೋದ್ರಿಂದ ಮಾಜಾರ್ ಮಾಡಿಸಿದ್ವಿ. ಅಧಿಕಾರಿಗಳು ಕೃಷಿ ಇಲಾಖೆಯವರು ರಾತ್ರಿ 10:30 ಬಂದು ಇಲ್ಲಿ ಇದು ಮಾಡ್ಕೊಂಡು ಎಷ್ಟು ಮೂಟೆ ಇದಾವೆ ಏನು ಅಂತ ಇದು ಮಾಡಿ ಗೋಡೌನ್ ಕ್ಲೋಸ್ ಮಾಡಿ ಬೆಳಗ್ಗೆ ಬಂದು 10:30 ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಏನೇ ಪ್ರಾಬ್ಲಮ್ ಇದೆ, ಬೇರೆ ICL ಕಂಪ್ನಿದೆ ಎಲ್ಲ ಔಷಧಿಗಳು, ಎಲ್ಲ ಬ್ಯಾಸಾಗ್ಗಳು, ಮೆಗ್ನೀಷಿಯಂ ಸಲ್ಫೇಟು ಎಲ್ಲದನ್ನು ಇದು ಮಾಡಿದ್ದಾರೆ. ತಿರ್ಗಿ 1.5 ತಿಂಗಳಾಗಿದೆ ಇವ್ರದ್ದು ಲೈಸೆನ್ಸ್ ಲ್ಯಾಪ್ಸ್ ಆಗಿ. ಆಮೇಲೆ ಅದರ ಮೇಲೆ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಈ ಭಾಗದಲ್ಲಿ ದ್ರಾಕ್ಷಿ, ದಾಳಿಂಬೆ ಹಾಗೂ ಹೂಗಳಿಗೆ ಬಳಕೆ ಮಾಡಲು ರೈತರು ಗೊಬ್ಬರ ಖರೀದಿ ಮಾಡುತ್ತಿದ್ದು, ಈಗಲೇ ಮಳೆ ಇಲ್ಲದೆ ಕಂಗಾಲಾದ ರೈತರಿಗೆ ಕಳಪೆ ಗುಣಮಟ್ಟದ ಗೊಬ್ಬರದ ಕಾಟದಿಂದ ಮತ್ತಷ್ಟು ಕುಗ್ಗಿ ಹೋಗುವಂತಾಗಿದೆ. ರೈತರ ಆಕ್ರೋಶಕ್ಕೆ ಮಣಿದ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದು, ಅಲ್ಲಿ ನಕಲಿ ಅಸಲಿ ಗೊಬ್ಬರ ಎಷ್ಟಿತ್ತು, ಇದುವರೆಗೂ ಎಷ್ಟು ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾದರಿಯನ್ನು ಸಂಗ್ರಹಿಸಿ ಹೆಚ್ಚಿನ ತನಿಖೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.